ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಬಿಸ್ಕಿಟ್ನ ಮನೆ ಒಳಗೆ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಈ ಬಿಸ್ಕಿಟ್ ಮಾಡೋಕೆ ಓವನ್ ಬೇಕಾಗಿಲ್ಲ. ಬೇಕರಿಗಿಂತಲೂ ರುಚಿಯಾಗಿರುವಂಥ ಈ ಬಿಸ್ಕಿಟ್ನ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ನೀವೇನಾದರೂ ಇನ್ನೂ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಎಲ್ಲರಿಗಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನ ನೋಡ್ಬೋದು. ಬಿಸ್ಕಿಟ್ ಮಾಡೋಕೆ ಮೊದಲಿಗೆ 1 ಕಪ್ನಷ್ಟು ಶೇಂಗಾ ತೊಗೊಳತ್ತೇವಿ, 1 ಕಪ್ನಷ್ಟು ಒಣ ಕೊಬ್ಬರಿ ತೊಗೊಳತ್ತೇವಿ, ತುರಿದಿರುವಂಥ ಒಣ ಕೊಬ್ಬರಿ, 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಳತ್ತೇವಿ, ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಳಕತ್ತೇವಿ. ಈಗ ಒಂದು ಕಡಾಯಿದೊಳಗೆ 1 ಕಪ್ನಷ್ಟು ಶೇಂಗಾ ತೊಗೊಳತ್ತೇವಿ. ಶೇಂಗಾನ ಲೋ ಟು ಮೀಡಿಯಂ ಫ್ಲೇಮ್ದೊಳಗೆ ಇವನ್ನ ಚಂದಾಗ ಹುರಿದು ತಗೋಬೇಕು. ಕಡಿಮೆ ಉರಿ ಅಥವಾ ಮೀಡಿಯಂ ಉರಿ ಇಟ್ಟು ಶೇಂಗಾನ ಹುರಿಯೋದ್ರಿಂದ ಇವು ಕರೆಕ್ಟಾಗಿ ಸಿಪ್ಪಿ ಓಪನ್ ಆಗಿ ಇವು ಫ್ರೈ ಆಗ್ತಾವು. ಶೇಂಗಾ ಎಷ್ಟು ಚಲೋ ಹುರಿದು ತಗೋತೀವಿ ನೋಡ್ರಿ, ನಾವು ಮಾಡತ್ತಿರುವಂಥ ಬಿಸ್ಕಿಟ್ ರುಚಿನೂ ಅಷ್ಟು ಟೇಸ್ಟಾಗಿ ಬರ್ತೈತಿ. ನೋಡ್ರಿ, ಈಗ ಶೇಂಗಾ ಕರೆಕ್ಟಾಗಿ ಹುರಿದಾವು. ಈಗ ಗ್ಯಾಸ್ ಆಫ್ ಮಾಡಿ ಶೇಂಗಾನ ಇದ್ರೊಳಗೆ ಸ್ವಲ್ಪ ಹೊತ್ತು ಬಿಡಬೇಕು. ಯಾಕಂದ್ರೆ ಕಡಾಯಿ ಬಿಸಿ ಇರೋದ್ರಿಂದ ಶೇಂಗಾ ಸ್ವಲ್ಪ ಕ್ರಂಚಿಯಾಗಿ ಬರ್ತಾವು. ಈಗ ಹುರಿದಿರುವ ಶೇಂಗಾ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಪ್ಲೇಟ್ ಒಳಗೆ ಹಾಕಿ ಸಿಪ್ಪಿ ಓಪನ್ ಮಾಡಿ ಇವನ್ನ ತೆಗೆದಿಟ್ಕೋರಿ. ನೋಡ್ರಿ, ಈಗ ಹುರಿದಿರುವ ಎಲ್ಲ ಶೇಂಗಾನು ಸಪ್ಪಿ ಸುಲಿದ ತೆಗೆದಿಟ್ಕೊಂಡಾದ್ಮೇಲೆ ಇವನ್ನ ಗ್ರೈಂಡ್ ಮಾಡಿ ತಗೋಬೇಕು. ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ಹುರಿದಿಟ್ಕೊಂಡಿರುವಂಥ ಶೇಂಗಾ ಹಾಕ್ರಿ. ಶೇಂಗಾ ಹಾಕಿದಾದ್ಮೇಲೆ ತುರಿದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ಹಾಕ್ರಿ. 1 ಕಪ್ನಷ್ಟು ಒಣ ಕೊಬ್ಬರಿ ಹಾಕತ್ತೇವಿ, ಅರ್ಧ ಕಪ್ನಷ್ಟು ಸಕ್ಕರೆ ಹಾಕತ್ತೇವಿ. ಎಲ್ಲ ಪದಾರ್ಥನೂ 1 ಕಪ್ನಿಂದ ಅಳತೆ ಮಾಡಿ ತಗೋರಿ. ಈಗ ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಂಡು ಬರಬೇಕು. ನೋಡ್ರಿ, ಈಗ ಇದನ್ನು ಇಷ್ಟು ಸಣ್ಣಗೆ ರುಬ್ಕೊಂಡೇವಿ. ಇದ್ರಾಗ ಕೊಬ್ಬರಿ ಹಾಕಿರೋದ್ರಿಂದ ಇದು ಸ್ವಲ್ಪ ತರಿತರಿಯಾಗಿಯೇ ಅನ್ನಿಸ್ತಿರ್ತೈತಿ, ಆದರೆ ಕರೆಕ್ಟಾಗಿ ಇದನ್ನು ರುಬ್ಕೋಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಳತ್ತೇವಿ. ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟನ್ನು ತೊಗೋಬೋದು. ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಶೇಂಗಾ ಪೌಡರ್ ಹಾಕಬೇಕು. ಈಗ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ರಿ. 4 ರಿಂದ 5 ಚಮಚ ಆಗುವಷ್ಟು ತುಪ್ಪ ಹಾಕತ್ತೇವಿ. ತುಪ್ಪ ಬಿಸಿ ಮಾಡಿ ಹಾಕತ್ತಿಲ್ಲ, ಹಂಗೆ ಹಾಕಿದ್ರೂ ನಡಿತೈತಿ. ಈಗ ಇದ್ರೊಳಗೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕತ್ತೇವಿ. ಈಗ ಇದನ್ನು ಕಲಿಸ್ಕೊಂಡು ತಗೋಬೇಕು. ಇದ್ರೊಳಗೆ ನೀರದು ಏನೂ ಹಾಕಬೇಡ್ರಿ. ಇದನ್ನು ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿನೇ ತಗೋರಿ. ನಾವು ಹಾಕಿರುವಂಥ ಎಲ್ಲ ಪದಾರ್ಥನೂ ಗೋಧಿ ಹಿಟ್ಟೊಳಗೆ ಕರೆಕ್ಟಾಗಿ ಸೆಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈಗ ಇದು ಕರೆಕ್ಟಾಗಿ ಬೈಂಡ್ ಆಗತ್ತಿಲ್ಲ. ಇದ್ರೊಳಗೆ ನಾವು ಒಣ ಕೊಬ್ಬರಿ ಯೂಸ್ ಮಾಡಿರೋದ್ರಿಂದ ಇದು ಗೋಧಿ ಹಿಟ್ಟೊಳಗೆ ಸೆಟ್ ಆಗೋಕೆ ಸ್ವಲ್ಪ ಟೈಮ್ ತೊಗೋತೈತಿ. ಈಗ ಇದನ್ನು ಇನ್ನೊಂದು ಸಲ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರೋಣ. ಈಗ ಒಂದು ಮಿಕ್ಸರ್ ಜಾರ್ದೊಳಗೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಪೌಡರ್ ಹಾಕಿ ಜಾಸ್ತಿ ಹೊತ್ತು ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರಬೇಕು. ಸ್ವಲ್ಪ ಪೇಷನ್ಸಿಂದ ಈ ರೆಸಿಪಿ ಮಾಡಿದ್ರೆ ನಾವು ಮಾಡುವಂಥ ಬಿಸ್ಕಿಟ ಭಾಳ ಮಸ್ತಾಗಿ ಬರ್ತಾವೆ. ನೋಡ್ರಿ, ಈಗ ಹಿಟ್ಟು ಎಷ್ಟು ಕರೆಕ್ಟಾಗಿ ಬೈಂಡ್ ಆಗೈತಿ. ಈಗ ಇದನ್ನು ನಾದ್ಕೊಂಡು ತೊಗೋಬೇಕು. ನಾವು ಮಿಕ್ಸರ್ ಮಾಡಬೇಕಾದ್ರೆ ಶೇಂಗಾ ಮತ್ತು ಕೊಬ್ಬರಿ ಯೂಸ್ ಮಾಡಿರೋದ್ರಿಂದ ಅದ್ರಾಗಿನ ಎಣ್ಣೆ ಬಿಟ್ಟು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರ್ತೈತಿ. ಇದನ್ನು ಚಂದಾಗ ನಾದ್ಕೊಂಡಾದ್ಮೇಲೆ ಇದ್ರಾಗಿನ ಸ್ವಲ್ಪ ಉಳ್ಳಿ ತೊಗೊಂಡು ಈ ರೀತಿ ಕೈನಿಂದ ಪ್ರೆಸ್ ಮಾಡ್ಕೊಂಡು ಇದನ್ನು ರೌಂಡ್ ಮಾಡಿ ತಗೋರಿ. ಅಂಗೈ ನಡಕ್ಕೆ ಇಟ್ಕೊಂಡು ಇದನ್ನು ಈ ರೀತಿ ಪ್ರೆಸ್ ಮಾಡಿ ತಗೋರಿ. ನಿಮಗೆ ದಪ್ಪಗೆ ಬೇಕಂದ್ರೆ ದಪ್ಪ ಮಾಡಿ ತಗೋರಿ, ಇಲ್ಲಾಂದ್ರೆ ಮೀಡಿಯಮ್ ಸೈಜ್ನೊಳಗೆ ಈ ರೀತಿ ಮಾಡಿ ತಗೋರಿ. ನಾವು ಮಾಡತ್ತಿರುವಂಥ ಬಿಸ್ಕಿಟ್ ಜಾಸ್ತಿ ದಪ್ಪನೂ ಅಲ್ಲ, ಜಾಸ್ತಿ ತೆಳ್ಳಗೇನೂ ಅಲ್ಲ, ಮೀಡಿಯಮ್ ಸೈಜ್ನೊಳಗೆ ಮಾಡಿ ತಗೊಳತ್ತೇವೆ ನೋಡ್ರಿ. ಇದು ಪರ್ಫೆಕ್ಟ್ ಆಗೈತಿ. ಈಗ ಎಲ್ಲ ಬಿಸ್ಕಿಟ್ನು ಇದೇ ರೀತಿ ರೆಡಿ ಮಾಡಿ ತಗೊಳ್ಳೋಣ. ಈಗ ಇದ್ರಾಗಿನ ಸ್ವಲ್ಪ ಹಿಟ್ಟು ತೊಗೋರಿ, ಅಂದ್ರೆ ಮೀಡಿಯಮ್ ಸೈಜ್ನೊಳಗೆ ಹಿಟ್ಟು ತೊಗೋರಿ. ಬಿಸ್ಕಿಟ್ ಎಲ್ಲ ಒಂದೇ ಸೈಜ್ನೊಳಗೆ ಬರಬೇಕು. ಸ್ವಲ್ಪ ಕೈ ಒಳಗೆ ಇದನ್ನು ಪ್ರೆಸ್ ಮಾಡ್ಕೊತ ರೌಂಡ್ ಮಾಡಿ ತಗೋರಿ. ಆಮೇಲೆ ಇದನ್ನು ಅಂಗೈ ನಡುವಿಟ್ಕೊಂಡು ಸ್ವಲ್ಪ ರೌಂಡ್ ಮಾಡಿ ಪ್ರೆಸ್ ಮಾಡಿರಿ. ಇದ್ರೊಳಗೆ ಕೊಬ್ಬರಿ ಹಾಕಿರೋದ್ರಿಂದ ಇದು ಕರೆಕ್ಟಾಗಿ ರೌಂಡ್ ಆಗೋದಿಲ್ಲ. ಎಡ್ಜಸ್ಗೆ ಸ್ವಲ್ಪ ಬಿರುಕು ಬಿಟ್ಟಂಗೆ ಅನ್ನಿಸ್ತಿರ್ತೈತಿ. ಅದನ್ನು ಇನ್ನೊಂದು ಸಲ ಕೈಲಿಂದ ಪ್ರೆಸ್ ಮಾಡಿ ರೌಂಡ್ ಮಾಡಿ ತಗೋರಿ. ಈಗ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಬಿಸ್ಕಿಟ್ ಮೇಲೆ ಬಿಳಿ ಎಳ್ಳು ಹಚ್ಚತ್ತೇವಿ. ಬಿಳಿ ಎಳ್ಳು ಬದಲಾಗಿ ನೀವು ಬೇರೆ ಯಾವುದರ ಡ್ರೈ ಫ್ರೂಟ್ಸ್ನು ಕಟ್ ಮಾಡಿ ಹಚ್ಬೋದು. ಇದು ನೋಡೋಕೆ ಚಂದ ಅನ್ನಿಸ್ತೈತಿ. ಬಿಳಿ ಎಳ್ಳು ಹಾಕಿದಾದ್ಮೇಲೆ ಇದನ್ನು ಕೈಲಿಂದ ಒಂದ್ಸಲ ಪ್ರೆಸ್ ಮಾಡಿ ತಗೋರಿ. ಹಿಟ್ಟು ಹಸಿಯಾಗಿರೋದ್ರಿಂದ ಇದು ಕರೆಕ್ಟಾಗಿ ಸೆಟ್ ಆಗ್ತೈತಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಬಿಸ್ಕಿಟ್ನ ಬೇಯಿಸಿ ತಗೋಬೇಕು. ಒಂದು ಪ್ಲೇಟ್ ಒಳಗೆ ಬಟರ್ ಪೇಪರ್ ಹಾಕಿ ಅದರೊಳಗೆ ಸ್ವಲ್ಪ ತುಪ್ಪ ಸವರಿ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಎಲ್ಲ ಬಿಸ್ಕಿಟ್ನೂ ಇಟ್ಟೇವಿ. ನೆನಪಿರಲಿ, ಇಲ್ಲಿ ಗ್ಯಾಸ್ ಕಂಪ್ಲೀಟಾಗಿ ಲೋ ಫ್ಲೇಮ್ನೊಳಗನ ಇರಬೇಕು, ಹೈ ಫ್ಲೇಮ್ನಾಗದು ಇಡಕ್ಕೆ ಹೋಗಬೇಡ್ರಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು 10 ನಿಮಿಷ ಬೇಯಿಸಿ ತಗೋರಿ. ಗ್ಯಾಸ್ನ ಲೋ ಫ್ಲೇಮ್ನೊಳಗಿಟ್ಟನ ಬೇಯಿಸ್ರಿ. 10 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ತೋರ್ಸತ್ತೇವೆ ನೋಡ್ರಿ. ಈಗ ಬಿಸ್ಕಿಟ್ ರೆಡಿ ಆಗ್ಯಾವು.
ಮೊದಲು ಇವ ಹಸಿ ಹಸಿನ ಅನಿಸಿರ್ತಾವು, ಆದರೆ ಇವು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಆಮೇಲೆ ಕ್ರಿಸ್ಪಿ ಆಗ್ತಾವು. ಇವನ್ನ ಜಾಸ್ತಿ ಹೊತ್ತು ಬೇಯಿಸಬೇಡ್ರಿ, ಇವು ಕರೆಕ್ಟಾಗಿ 10 ನಿಮಿಷದೊಳಗನ ರೆಡಿ ಆಗ್ತಾವು. ಬೇಕಿದ್ರೆ ಇವನ್ನ ನಡುವ ಒಂದ್ಸಲ ನೀವು ಚೆಕ್ ಮಾಡಿನೂ ತಗೋಬಹುದು. ನೋಡ್ರಿ, ಈಗ ನಾವು ರೆಡಿ ಮಾಡಿರುವಂಥ ಎಲ್ಲ ಬಿಸ್ಕಿಟ್ನು ಎಷ್ಟು ಮಸ್ತಾಗಿ ಬಂದಾವು, ಕೆಳಗಿನ ಸೈಡ್ ಎಷ್ಟು ಪರ್ಫೆಕ್ಟಾಗಿ ಬೆಂದಾವು. ಈ ರೀತಿ ಬಟರ್ ಪೇಪರ್ ಯೂಸ್ ಮಾಡೋದ್ರಿಂದ ಇವು ಸ್ವಲ್ಪನೂ ಅಂಟಂಗಿಲ್ಲ, ಎಷ್ಟು ಈಸಿಯಾಗಿ ಇವು ಬರ್ತಾವು. ನೀವು ಬೇಕಿದ್ರೆ ಇವನ್ನ ಡೈರೆಕ್ಟಾಗಿ ಪ್ಲೇಟ್ ಮೇಲೂ ಮಾಡ್ಕೋಬೋದು, ಆದರೆ ಸ್ವಲ್ಪ ಜಾಸ್ತಿ ತುಪ್ಪ ಹಚ್ಚಿ ಇವನ್ನ ಮಾಡ್ಕೊರಿ. ಈಗ ನೋಡ್ರಿ, ಇದ್ರಾಗಿಂದ ಒಂದು ಬಿಸ್ಕಿಟ್ ಮುರಿದು ತೋರಿಸ್ತೇನೆ. ಇವು ಎಷ್ಟು ಪಳ್ಳಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವು. ನಾವು ಬೇಕ್ರಿ ಒಳಗೆ ತರುವಂಥ ಬಿಸ್ಕಿಟ್ಗಿಂತಲೂ ಭಾಳ ರುಚಿಯಾಗಿ ಮತ್ತು ಭಾಳ ಮಸ್ತಾಗಿ ರೆಡಿಯಾಗಿ ಬಂದಾವು. ಇದ್ರಾಗ ನಾವು ಹಾಕಿರುವಂಥ ಸಕ್ರೆ, ತುಪ್ಪ, ಕೊಬ್ಬರಿ ಮತ್ತು ಶೇಂಗಾ ಕಾಂಬಿನೇಷನ್ ಸೂಪರ್ ಆಗೈತಿ. ಈ ಬಿಸ್ಕಿಟ ಬಾಯಾಗಿಟ್ರನ ಕರಗಬೇಕು, ಅಷ್ಟು ಮಸ್ತಾಗ್ಯಾವು. ನೀವು ಕೂಡ ಇವನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡ್ರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.